what is up fam? Hi, so welcome back to my new vlog guys. ನನ್ನ ಫ್ರೆಂಡ್ ಪ್ರೀತಿ ಅವರ ಅಣ್ಣನ ಮದುವೆಗೆ ಹೋಗ್ತಾ ಇದ್ದೀವಿ. ಇವಾಗ ಅರಸೀಕೆರೆ ಜಂಕ್ಷನ್ ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. 3 o'clock ಟ್ರೈನ್ ಇದೆ. ಇವತ್ತು ಟೈಮ್ ಎಷ್ಟು? 2:50 ಸಮಥಿಂಗ್ ಅಷ್ಟಾಗಿದೆ. ಹೋಗ್ತೀವಿ, ಹಾಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಗೈಸ್, ಸ್ಟೇ ಟ್ಯೂನ್ಡ್. 1 hour later. ಗದಗಿಗೆ ಹೋಗ್ತಾ ಇದ್ದೀವಿ ಇವಾಗ. ಹೊಸ ತಮ್ಮ ಬೇರೆ ಸಿಕ್ಕಿದಾನೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಹಾಯ್ ಮಾಡು ಪುಟ್ರಾಜು. ಟಯರ್ಡ್ ಆಗ್ಬಿಟ್ಟಿದ್ವಿ. ಯಾವ ಬಾಯ್ಲಿ ಹೇಳ್ತೀಯೇ? ಅಷ್ಟೊತ್ತಿಂದ ಬಾಯ್ ಬಡ್ಕೊಂಡು ಮಾತಾಡ್ತೀನಿ. ಪುಣ್ಯಾತ್ಮ ಸೊ ಅಷ್ಟೇ, ಏನು ಹೇಳೋದು, ಹೋಗ್ಬೇಕು ನನಗಂತೂ ಫುಲ್ ಸಾಕಾಗಿದೆ. ಪಾನಿವಾಲ ಹ್ಯಾಂಗಿದೆ ಐ ಶೋ ಯು, ಐ ಇಂಟ್ರೊಡ್ಯೂಸ್ ದೆಮ್. ಹೇಳ್ರಪ್ಪ, ಹೇಳ್ರು. ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಒಬ್ರು ಸಡನ್ ಆಗಿ ಹೋಗ್ತಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸ್ವಲ್ಪ ತೋರಿಸ್ಕೊಂಡು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನಾದ್ರು ಬೈಕ್ಗೆ ನನಗೆ ಗೊತ್ತಿಲ್ಲ, ತುಂಬ ರಿಸ್ಕ್ ತಗೊಂಡು ನನ್ನ ಲೈಫಿಂದ ರಿಸ್ಕಲ್ಲಿ ಇಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಲೈಕ್ ಸೊ ಇದೊಂದು ವಿಡಿಯೋ ಮಿಲಿಯನ್ಸ್ ವ್ಯೂಸ್ ತಗೊಳ್ಳಿ. I hope you all enjoy this video. Make sure like, comment and subscribe to this. ನಾನು ಇದನ್ನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಲ್ಲ. ಸೊ ಆನ್ಲೇ ಹೋಗ್ತಾ ಎಲ್ಲ ಮಾತಾಡೋಣ. ಸ್ಟೇ ಟ್ಯೂನ್ಡ್. ಆ್ಯಕ್ಚುಲಿ ನಾವು ಗದಗನ ರೀಚ್ ಆದಾಗಲೇ ಅರೌಂಡ್ 9:30 10 o'clock ಆಗೋಗಿತ್ತು. ಸೊ ಪ್ರೀತಿ ನಮ್ಮನ್ನ ಪಿಕ್ ಮಾಡೋದಕ್ಕೆ ಬಂದಿದ್ಲು. ಅವಳು ಸ್ಯಾರಿ ಹಾಕ್ಕೊಂಡಿರೋದು ನೋಡಿ ನಮ್ಮ ರಿಯಾಕ್ಷನ್ಸ್ ಹಿಂಗಿತ್ತು ಗೈಸ್, ಲಿಟ್ರಲಿ. ನೋಡಿ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಸೊ ಅಲ್ಲಿಂದ ಅವ್ರ ಮನೇನ ರೀಚ್ ಆಗಿ ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಈ ಕಡೆ ಹಲ್ದಿ ಸೆರೆಮನಿ ಮತ್ತು ಬಳೆ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗೋಗಿತ್ತು. ಸೊ ಅಲ್ಲಿ ಅಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಗೈಸ್, ಲಿಟ್ರಲಿ ಒಂಥರ ಶೈ ಫೀಲ್ ಆಗ್ತಿತ್ತು. ಸೊ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಅದಾದಮೇಲೆ ಇವಳು ಮಾರ್ನಿಂಗ್ ಬೇಗ ಎದ್ದೇಳ್ಬೇಕು ಅಂದ್ಬಿಟ್ಟು ಬೇಗ ಮಲ್ಕೊಳ್ಳಿ ಅಂತಂದಿದ್ಲು. ಸೊ ಲೇಟಾಗೆ ಮಲ್ಕೊಂಡ್ವಿ, ಮಾತಾಡಿಕೊಂಡು ಫ್ರೆಂಡ್ಸ್ ಎಲ್ಲ ಜೊತೆಗೆ ಸೇರಿದ್ವಲ್ಲ ಅಂತ. The next day. Congratulations, brother. The next day. ಇವ್ರ ಅಣ್ಣನ ಮದುವೆ ಸತತವಾಗಿ ಮುಗಿಸಿಕೊಂಡು ಇವತ್ತು ಟ್ಯೂಸ್ಡೇ ಬಂದು ಇಲ್ಲಿ ನಾವು ಕನ್ನಡದಲ್ಲಿ ಹೇಳಿದ್ರೆ ಬೇಡ ಅಂತಾರ. ಇವತ್ತು ಮಂಗಳವಾರ. ಇವಳು ಅರಸೀಕೆರೆ ಟು ಗದಗ್ ಅಂತ ಟ್ರೈನ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿಸಿ ಇಲ್ಲೇ ಉಳ್ಕೊಳ್ಳೋ ಥರ ಮಾಡಿಸಿ ಏನೇನೋ ಮಾಡಿ ನಾವು ಎಕ್ಸ್ಟೆಂಡ್ ಮಾಡಿಸಿ. ಸೊ ಇದು ಬಸವೇಶ್ವರ ಸ್ವಾಮಿ ಅವ್ರನ್ನ ನೋಡೋಕೆ ಬಂದಿದ್ವಿ ಗೈಸ್. ವ್ಯೂ ಮಾತ್ರ ಅಲ್ಟಿ ಇದೆ. ಗೈಸ್ ನಂದು 2 ಲ್ಯಾಬ್ ಹೋಗ್ಸೋಳೆ. ನಮ್ಮಣ್ಣ ಮದುವೆ ಆಗಿದ್ರು ನಾನು 2 ಲ್ಯಾಬ್ ಹೋಗಿಸ್ಕೊತಿರ್ಲಿಲ್ವೇನೋ. ಇದು ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್. ಐ ಶೋ ಯು. ಬಾ ಇದ್ರೊಳಗಡೆ ತುಂಬ್ತೀನಿ. ಯಾರ್ಯಾರು ಇದ್ದಾರೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಫಸ್ಟು ಲಾಟ್ಸ್ ಆಫ್ ಲವ್ ಫ್ರಮ್ ಅಸ್ ಗೈಸ್. ಮಸ್ತಿದೆ ಗೈಸ್. ಇದರ ಇತಿಹಾಸ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಿಮ್ಗೇನಾದರೂ ಗೊತ್ತಾಯಿದ್ರು ಇತಿಹಾಸ? ಅಲ್ಲಿ ಅದಕ್ಕೂ ದುಡ್ಡು ಇಸ್ಕೊತಾರೆ. ಒಳಗಡೆ ಎಲ್ಲ ನೋಡೋಕ್ಕೆ ಬೇಡ ಬಿಡು ಒಳಗಡೆ. ಸೊ ಇಟ್ಸ್ ಸಚ್ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ ಗೈಸ್ ಗದಗ್ನ ಆಫ್ಟರ್ 3 days.
ಚೆನ್ನಾಗಿದೆ ಇಲ್ಲಿ ಕೂರಣ ಅಂತ ಬಂದೆ. ಎಲ್ಲರೂ ಫೋನ್ ಹಿಡ್ಕೊಂಡು ಹೆಂಗೆ ಬರ್ತಾರೆ ಬಂದರು ಒಂದು ರೌಂಡ್ ಹಾಕೊಂಬರ್ 6 ಗಂಟೆ ಲೇ ಇವಳು ಇನ್ನ ಪ್ಯಾಕಿಂಗ್ ಮಾಡಿಲ್ವಂತೆ. ಸೊ ಚೆನ್ನಾಗಿದೆ, ಮಸ್ತ್ ವ್ಯೂ ಇದೆ, ಎಮ್ಮೆಗಳಿದೆ ಗೈಸ್, ನೋಡೋದೇ ಒಂದು ಖುಷಿ ಗೈಸ್. ಎಮ್ಮೆಗಳು ತೋರ್ಸು, ಗದಗ ಎಮ್ಮೆಗಳನ್ನ ಇವಳ ತೋರ್ಸು ಫಸ್ಟ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಈಗಿನ ದೊಡ್ಡ ಎಮ್ಮೆ ಅದಲ್ರಿ. ಒಂಚೂರು ಕಪ್ಪಿದ್ರೆ ಫಿಕ್ಸೇ ಆಗ್ಬಿಡ್ತಿದ್ದೆ ನಾನು. ಗದಗ ಎಮ್ಮೆ ಇದು ಬಂತು ಅಂತ ಮೂರ್ತಿ ನೋಡಕ್ಕೆ ಹೆಂಗೆ ಬರುತ್ತೆ ಅಂತ ಬರ್ತಿದ್ದೆ. ಈ ಮೂರ್ತಿ ತುಂಬ ಚೆನ್ನಾಗಿದೆ, ತುಂಬ ಎತ್ತರ ಇದೆ. ಬಸವಣ್ಣನವರ ಒಂದು ವಚನ ನನಗೆ ನೆನಪಾಗ್ತಿದೆ. ಕಾಯಕವೇ ಕೈಲಾಸ. ಅಲ್ಲ, ಒಂದು ವಚನ ಬರುತ್ತೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅಷ್ಟೇ ಗೊತ್ತಿರೋದು. ಓಹೋ ಓಹೋ, ಏನೋ ಇದೆ, ನನ್ನ ನೆನಪು ಬರ್ತಿಲ್ಲ ಆ್ಯಕ್ಚುಲಿ ಅದು. ಒಂದು ರೌಂಡ್ ವಾಕಿಂಗ್ ಮಾಡ್ದಂಗೆ ಇದು ಏನಿಲ್ಲ ಇಲ್ಲಿ. ಆರು ಚಲೋ ಐತಲ್ಲ. ಚಲೋ ಆಯ್ತು. ಅಷ್ಟೇ.